ಇನ್ನು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಪಾಟೀಲ್ರು ಹೇಳ್ತಾ ಇದ್ದಾರೆ. ಈಗ ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಏನಿದು? ಸಂಪುಟ ವಿಸ್ತರಣೆ ಆಗತ್ತಾ? ಕಾಂಗ್ರೆಸ್ನಲ್ಲಿ ಗದ್ದಲದ ನಡುವೆ ಸವದಿಗೆ ವಿಸ್ತರಣೆಯ ಜಪ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಿಎಂ ಬದಲಾವಣೆ ವಿಚಾರ ಸದ್ಯಕ್ಕಂತೂ ಇಲ್ಲ. ಅಥಣಿಯಲ್ಲಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ ಕೊಟ್ಟಿದ್ದಾರೆ. ಆಪ್ತ ಶಾಸಕ ರಾಜು ಕಾಗೆ ಅಸಮಾಧಾನ ಶಮನ, ಇದರ ಬಗ್ಗೆ ಮಾತು ಆಡಿದ್ದಾರೆ. ಸರ್ಕಾರದ ವಿರುದ್ಧ ಅಲ್ಲ, ಅಧಿಕಾರಿಗಳ ಲೋಪದ ಬಗ್ಗೆ ಹೇಳಿಕೆ. ಭೇಟಿಯಾಗಿ ರಾಜು ಕಾಗೆ ಜೊತೆ ಮಾತಾಡ್ತೀನಿ ಅಂತ ಸವದಿ ಹೇಳಿದ್ದಾರೆ. ಅಸಮಾಧಾನ ಏನೂ ಇಲ್ಲ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇದರ ಬಗ್ಗೆ ಮಾತಾಡಿದ್ದಾರೆ ಅಷ್ಟೇ ರಾಜು ಕಾಗೆ ಅಂತ ಸವದಿ ಹೇಳಿದ್ದಾರೆ. ಬಿಟ್ಟು ನಾನು ಭಾಳ ದಿವಸ ಆಯ್ತು, ಆ ಪಕ್ಷದ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಬೇಕು? ಯಾರಾದರೆ ಬದಲಾವಣೆ ಆಗಲಿ, ಯಾರಾದರೆ ಬಂದು ಕೊಡ್ರಿ, ನಮಗೇನು, ನಾವು ಈ ಪಕ್ಷದಲ್ಲಿದ್ದೀವಿ. ಈ ಪಕ್ಷವನ್ನು ಮತ್ತಷ್ಟು ಬಲಪಡಿಸ್ತೀವಿ, ಇನ್ನಷ್ಟು ಸಂಘಟನೆ ಮಾಡ್ತೀವಿ. 2028ನೇ ಇಸ್ವಿಗೆ ಮತ್ತೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನು ಕಾರ್ಯಕ್ರಮ ರೂಪಿಸಬೇಕು ಆ ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಅದು ನೋಡಿ, ಈ ರಾಷ್ಟ್ರೀಯ ಪಕ್ಷಗಳು ನಿರಂತರವಾಗಿ ಒಬ್ಬರೇ ಅಧ್ಯಕ್ಷರಾಗಕ್ಕೆ ಬರೋಂಗಿಲ್ಲ, ನಿರಂತರವಾಗಿ ಯಾವಲ್ಲೂ ಇರೋಂಗಿಲ್ಲ. ಅದು 3 ವರ್ಷ 5 ವರ್ಷ ಹಿಂಗಿರುತ್ತೆ. ಅದು ಹೈಕಮಾಂಡ್ ತೀರ್ಮಾನ ತಗೋತಾರೆ, ಯಾವಾಗ ಯಾರು ಮಾಡಬೇಕು ಏನು ಮಾಡಬೇಕು ಅನ್ನೋದು ತೀರ್ಮಾನ ನಮ್ಮ ಹೈಕಮಾಂಡ್ ಇದೆ, ಹೈಕಮಾಂಡ್ ಮಾಡ್ತಾರೆ. ಈಗಂತೂ ಮುಖ್ಯಮಂತ್ರಿ ಮತ್ತು ರಾಜ್ಯಾಧ್ಯಕ್ಷರ ಕುರ್ಚಿಗಳು ಖಾಲಿ ಇಲ್ಲ. ರಾಜ್ಯಾಧ್ಯಕ್ಷರು ಅದಾರು, ಮುಖ್ಯಮಂತ್ರಿಗಳು ಅದಾರ. ಅವು ಖಾಲಿ ಆದಂಥ ಸಂದರ್ಭದಲ್ಲಿ ವಿಚಾರ ಮಾಡೋಣ. ನನಗೆ ಭವಿಷ್ಯ ಗೊತ್ತಿಲ್ಲಲ್ಲ, ಏನು ಹೇಳಿ. ನಾನು ಬೆಂಗಳೂರಿಗೆ ಹೋಗಕತ್ತಿದ್ನಿ, ಗಾಡಿ ಆಕ್ಸಿಡೆಂಟ್ ಆಯಿತು. ಅದು ಆಕ್ಸಿಡೆಂಟ್ ಆಗೋದು ನನಗೆ ಗೊತ್ತಾಗಿದ್ರೆ ನಾನು ಬೆಂಗಳೂರಿಗೆ ಹೋಗಿರಲಿಲ್ಲ. ಕಾಲಾಯ ತಸ್ಮಾಯ ನಮಃ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.